हाय दोस्तों, नमस्ते। आज हम 10वीं कक्षा हिंदी पुनर्मनन कार्यक्रम में मातृभूमि इस कविता के बारे में चर्चा करेंगे। सबसे पहले इन शब्दों को या वाक्यांशों के अर्थों को समझेंगे। कविता के ಅಂದರೆ ಮಕ್ಕಳ ಕವಿತೆಯ कविता में ಕವಿತೆಯಲ್ಲಿ कवि के कविया देश प्रेम की झलक देश प्रेमದ ನೋಟ मातृभूमि को ಮಾತೃಭೂಮಿಯನ್ನು अमरों की जननी ಅಮರರನ್ನು ಹೆತ್ತವಳು भारत के ಭಾರತದ देश में ದೇಶದಲ್ಲಿ खेत ಹೊಲ हरे भरे हच्च हसिरु वन उपवन काडु कैदोट फल फूलों से हू हಣ್ಣುಗಳಿಂದ धरती के अंदर भूमिಯ ಒಳಗೆ खनिजों का खान ಖನಿಜಗಳ ಭಂಡಾರ मुक्त हस्त से मुक्त ಕೈಗಳಿಂದ धन धाम को ಹಣ ಆಶ್ರಯವನ್ನು भारत माता के ಭಾರತ ಮಾತೆಯ एक हाथ में ಒಂದು ಕೈಯಲ್ಲಿ न्याय पताका न्याय पताके दूसरे हाथ में ಎರಡನೇ ಕೈಯಲ್ಲಿ ज्ञान दीप ಜ್ಞಾನದೀಪ संसार के ಪ್ರಪಂಚದ बदलने में बदलिಸುವುದರಲ್ಲಿ जग का जगद अथवा जगत्तिನ बदलने के लिए बदलिಸುವುದಕ್ಕಾಗಿ जय हिंद का नाद जय हिंदದ घोषणे सकल नगर और ग्राम में ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಈ ಶಬ್ದಗಳ ಅಥವಾ ವಾಕ್ಯಾಂಶಗಳ ಅರ್ಥವನ್ನು ನೀವು ತಿಳ್ಕೊಂಡ್ರೆ ನಾವು ಪುನರಾವರ್ತನೆಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು ಮಕ್ಕಳೇ. ಈಗ ನಾವು ಮಾತೃಭೂಮಿ ಕವಿತೆಯ ಆಶಯವನ್ನು ತಿಳ್ಕೊಳ್ಳೋಣಂತೆ. ಮಾತೃಭೂಮಿ ಕವಿತಾಕ್ಕೆ ಕವಿ ಮಾತೃಭೂಮಿ ಕವಿತೆಯನ್ನು ಬರೆದವರು ಶ್ರೀ ಭಗವತಿ ಚರಣ ವರ್ಮಾಜಿ ಹೈ. ಶ್ರೀ ಭಗವತಿ ಚರಣ ವರ್ಮಾರವರು. ಇಸ್ ಕವಿತಾ ಮೇ ಈ ಕವಿತೆಯಲ್ಲಿ ಕವಿ ಕೆ ದೇಶ ಪ್ರೇಮ ಕಿ ಝಲಕ್ ಕವಿಯ ದೇಶ ಪ್ರೇಮದ ನೋಟ ದಿಖಾಯಿ ದೇತಿ ಹೈ ಕಂಡುಬರುತ್ತದೆ. ಕವಿ ಮಾತೃಭೂಮಿ ಕೋ ಕವಿ ಮಾತೃಭೂಮಿಗೆ ಶತಶತ ಬಾರ್ ಪ್ರಣಾಮ್ ಕರ್ತೆ ಹೈ ಕೋಟಿ ಕೋಟಿ ಬಾರಿ ಪ್ರಣಾಮವನ್ನು ಮಾಡುತ್ತಾರೆ. ವೇ ಅವರು ಮಾತೃಭೂಮಿಗೆ ಮಾತೃಭೂಮಿಯನ್ನು ಅಮರೋं की जननी कहते हैं ಅಮರರನ್ನು ಹೆತ್ತವಳು ಎಂದು ಕರೆಯುತ್ತಾರೆ. ಕ್ಯೋಂಕಿ ಏಕೆಂದರೆ इस देश में ಈ ದೇಶದಲ್ಲಿ ಗಾಂಧಿ ಬುದ್ಧ और राम जैसे अमर सोए हुए हैं ಗಾಂಧಿ ಬುದ್ಧ ಮತ್ತು ರಾಮರಂತಹ ಅಮರರು ಮಲಗಿದ್ದಾರೆ. ಭಾರತ್ ಕೆ ಖೇತ್ ಹರೆ ಬರೆ ಹೈ ಭಾರತದ ಹೊಲಗಳು ಹಚ್ಚ ಹಸುರಾಗಿವೆ. ವನ್ ಉಪವನ್ ವನ ಉಪವನಗಳು ಫಲ್ ಫೂಲೋನ್ ಸೆ ಹೂ ಹಣ್ಣುಗಳಿಂದ ಭರಾ ಹುವಾ ಹೈ ತುಂಬಿ ಹೋಗಿದೆ. ಧರ್ತಿ ಕೆ ಅಂದರ್ ಭೂಮಿಯ ಒಳಗೆ ಖನಿಜೋಂ ಕಾ ಖಾನ್ ಖನಿಜಗಳ ಭಂಡಾರ ಪಡಾ ಹುವಾ ಹೈ ತುಂಬಿದೆ. ಭಾರತ್ ಮಾತಾ ಭಾರತ ಮಾತೆಯು ಮುಕ್ತ ಹಸ್ತ ಸೆ ಮುಕ್ತವಾದ ಕೈಗಳಿಂದ ಸುಖ ಸಂಪತ್ತಿ और धनधाम को ಸುಖ ಸಂಪತ್ತು ಮತ್ತು ಹಣ ಆಶ್ರಯವನ್ನು ಬಾಂಟ ರಹಿ ಹೈ ಹಂಚುತ್ತಿದ್ದಾಳೆ. ಭಾರತ್ ಮಾತಾಕೆ ಭಾರತ ಮಾತೆಯ ಏಕ ಹಾತ್ ಮೇ ಒಂದು ಕೈಯಲ್ಲಿ ನ್ಯಾಯ ಪತಾಕ ನ್ಯಾಯ ಪತಾಕೆ और ಮತ್ತು ದೂಸರೆ ಹಾತ್ ಮೇ ಮತ್ತೊಂದು ಕೈಯಲ್ಲಿ ಜ್ಞಾನದೀಪ ಹೈ ಜ್ಞಾನದೀವಿಗೆ ಇದೆ. ಯೇ ದೋನೋ ಇವೆರಡು ಸಂಸಾರ ಕೆ ರೂಪ ಬದಲನೆ ಮೇ ಪ್ರಪಂಚದ ರೂಪವನ್ನು ಬದಲಿಸುವುದರಲ್ಲಿ ಸಕ್ಷಮ ಹೈ ಯೋಗ್ಯವಾಗಿವೆ. इसलिए ಆದ್ದರಿಂದ जग का रूप बदलने के लिए
ಜಗತ್ತಿನ ರೂಪವನ್ನು ಬದಲಿಸುವುದಕ್ಕಾಗಿ ವಿನತಿ ಕರ್ತೆ ಹೇ, ವಿನಂತಿಯನ್ನು ಮಾಡುತ್ತಾರೆ. ವೇ ಚಾಹತೆ ಹೇ, ಅವರು ಇಷ್ಟಪಡ್ತಾರೆ. ಜಯ ಹಿಂದ್ ಕಾ ನಾದ್, ಜಯ ಹಿಂದದ ಘೋಷಣೆ ಸಕಲ ನಗರ ಔರ್ ಗ್ರಾಮ ಮೇ, ಪ್ರತಿ ನಗರ ಮತ್ತು ಗ್ರಾಮಗಳಲ್ಲಿ ಗೂಂಜ್ ಉಠೆ, ಪ್ರತಿಧ್ವನಿಸಲಿ. ಅರ್ಥಾತ್ ಅದರ ಅರ್ಥ ದೇಶ ಪ್ರೇಮವು ಹರ್ ಜಗಹ ಫೈಲೆ, ಪ್ರತಿಯೊಂದು ಜಾಗಗಳಲ್ಲಿ ಹರಡಲಿ ಎಂಬುದು. मातृभूमि कविता के कवि श्री भगवती चरण वर्मा जी हैं. इस कविता में कवि के देश प्रेम की झलक दिखाई देती है. कवि मातृभूमि को शत शत बार प्रणाम करते हैं. वे मातृभूमि को अमरों की जननी कहते हैं, क्योंकि इस देश में गांधी, बुद्ध और राम जैसे अमर सोए हुए हैं. भारत के खेत हरे भरे हैं, वन उपवन फल फूलों से भरा हुआ है. धरती के अंदर खनिजों का खान पड़ा हुआ है. भारत माता मुक्त हस्त से सुख संपत्ति और धन धाम को बांट रही है. भारत माता के एक हाथ में न्याय पताका और दूसरे हाथ में ज्ञानदीप है. ये दोनों संसार के रूप बदलने में सक्षम हैं. इसलिए जग का रूप बदलने के लिए विनती करते हैं. वे चाहते हैं जय हिंद का नाद सकल नगर और ग्राम में गूंज उठे. अर्थात देश प्रेम हर जगह फैले. ಈಗ ನಾವು ಒಂದೊಂದಾಗಿ ಪ್ರಶ್ನೋತ್ತರಗಳ ಅಭ್ಯಾಸದ ಕಡೆಗೆ ಹೋಗೋಣ. ಬಲಭಾಗದ ಪೆಟ್ಟಿಗೆಯಲ್ಲಿ ಶಬ್ದಗಳು, ವಾಕ್ಯಾಂಶಗಳು ಮತ್ತು ಅವುಗಳ ಅರ್ಥವನ್ನು ಕನ್ನಡದಲ್ಲಿ ಕೊಟ್ಟಿದೆ ಮಕ್ಕಳೇ. ನೀವು ಅದನ್ನು ಓದ್ಕೊಳ್ಳಿ. ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೇ, ಕವಿ ಯಾರಿಗೆ ನಮಸ್ಕರಿಸುತ್ತಿದ್ದಾರೆ? ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ, ಕವಿಯು ಮಾತೃಭೂಮಿಗೆ ನಮಸ್ಕರಿಸುತ್ತಿದ್ದಾರೆ. ಭಾರತ್ ಮಾಕೆ ಹಾಥೋ ಮೇ ಕ್ಯಾ ಹೈ, ಭಾರತ ಮಾತೆಯ ಕೈಗಳಲ್ಲಿ ಏನಿವೆ? ಭಾರತ್ ಮಾಕೆ ಹಾಥೋ ಮೇ ನ್ಯಾಯ ಪತಾಕ और ಜ್ಞಾನದೀಪ ಹೈ, ಭಾರತ ಮಾತೆಯ ಕೈಗಳಲ್ಲಿ ನ್ಯಾಯ ಪತಾಕೆ ಹಾಗೂ ಜ್ಞಾನದೀವಿಗೆ ಇದೆ. ಆಜ್ ಮಾಕೆ ಸಾಥ್ ಕೌನ್ ಹೈ, ಇಂದು ಮಾತೃಭೂಮಿಯೊಂದಿಗೆ ಯಾರಿದ್ದಾರೆ? ಆಜ್ ಮಾಕೆ ಸಾಥ್ ಕೋಟಿ ಕೋಟಿ ಭಾರತವಾಸಿ ಹೈ, ಇಂದು ಮಾತೆಯೊಂದಿಗೆ ಕೋಟಿ ಕೋಟಿ ಭಾರತವಾಸಿಗಳಿದ್ದಾರೆ. ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೈ, ಎಲ್ಲೆಡೆ ಏನು ಮೊಳಗಿದೆ? ಸಭಿ ಓರ್ ಜಯ ಹಿಂದ್ ನಾದ್ ಗೂಂಜ್ ಉಠಾ ಹೈ, ಎಲ್ಲೆಡೆ ಜಯ ಹಿಂದದ ಘೋಷಣೆ ಮೊಳಗಿದೆ. ಭಾರತ್ ಕೆ ಖೇತ್ ಕೈಸೆ ಹೈ, ಭಾರತದ ಹೊಲಗಳು ಹೇಗಿವೆ? ಭಾರತ್ ಕೆ ಖೇತ್ ಹರೆ ಭರೆ ಹೈ, ಭಾರತದ ಹೊಲಗಳು ಅಚ್ಚ ಹಸುರಾಗಿವೆ. ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಬರಾ ಹುವಾ ಹೈ, ಭಾರತ ಭೂಮಿಯ ಒಳಗೆ ಏನೇನು ತುಂಬಿದೆ? ಭಾರತ್ ಭೂಮಿ ಕೆ ಅಂದರ್ ಖನಿಜೋಂ ಕಾ ಖಾನ್ ಭರಾ ಹುವಾ ಹೈ, ಭಾರತ ಭೂಮಿಯ ಒಳಗೆ ಖನಿಜಗಳ ಸಂಪತ್ತು ತುಂಬಿದೆ. ಸುಖ ಸಂಪತ್ತಿ ಧನಧಾಮ್ ಕೋ ಮಾ ಕೈಸೆ ಬಾಂಟ್ ರಹಿ ಹೈ, ಸುಖ ಸಂಪತ್ತು ಹಣ ಆಶ್ರಯವನ್ನು ತಾಯಿ ಹೇಗೆ ಹಂಚುತ್ತಿದ್ದಾಳೆ? ಸುಖ ಸಂಪತ್ತಿ ಧನ ಧಾಮ್ ಕೋ ಮಾ ಮುಕ್ತ ಹಸ್ತ ಬಾಂಟ್ ರಹಿ ಹೈ, ಸುಖ ಸಂಪತ್ತು ಹಣ ಆಶ್ರಯವನ್ನು ತಾಯಿಯು ಮುಕ್ತವಾದ ಕೈಗಳಿಂದ ಹಂಚುತ್ತಿದ್ದಾಳೆ. जग के रूप को बदलने के लिए कवि किससे निवेदन करते हैं? ಜಗತ್ತಿನ ರೂಪವನ್ನು ಬದಲಿಸುವುದಕ್ಕಾಗಿ ಕವಿ ಯಾರಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಾರೆ? ಜಗತ್ತಿನ ರೂಪವನ್ನು ಬದಲಿಸುವುದಕ್ಕಾಗಿ ಕವಿ ಭಾರತ ಮಾತೆಯಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಾರೆ. ಜಯ ಹಿಂದ್ ಕಾ ನಾದ್ ಕहाँ कहाँ पर गूंजना चाहिए, ಜಯ ಹಿಂದ್ ದ ಘೋಷಣೆ ಎಲ್ಲೆಲ್ಲಿ ಮೊಳಗಬೇಕು? जय हिंद का नाद सकल नगर और ग्राम में गूंजना चाहिए, ಜಯ ಹಿಂದದ ನಾದ ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಮೊಳಗಬೇಕು. ಈಗ 2 ಅಂಕದ ಅಥವಾ 3 ಅಂಕದ ಪ್ರಶ್ನೆ ಉತ್ತರಗಳ ಕಡೆಗೆ ಗಮನವನ್ನು ಹರಿಸೋಣಂತೆ ಮಕ್ಕಳೇ. ಬಲಭಾಗದ ಪೆಟ್ಟಿಗೆಯಲ್ಲಿ ಕೊಟ್ಟಿರ್ತಕ್ಕಂತಹ
ಶಬ್ದಗಳ ಮತ್ತು ವಾಕ್ಯಾಂಶಗಳ ಅರ್ಥವನ್ನು ನೀವು ಗಮನಿಸಿ. ಕವಿ ಮಾತೃಭೂಮಿ ಕೋ, ಕವಿ ಮಾತೃಭೂಮಿಯನ್ನು ಅಮರೋಂ ಕಿ ಜನನಿ ಕ್ಯೂ ಕಹತೆ ಹೇ, ಅಮರರನ್ನು ಹೆತ್ತವಳು ಎಂದು ಏಕೆ ಕರೆಯುತ್ತಾರೆ. ಕವಿ ಮಾತೃಭೂಮಿ ಕೋ ಅಮರೋಂ ಕಿ ಜನನಿ ಕಹತೆ ಹೇ, ಕವಿಯು ಮಾತೃಭೂಮಿಯನ್ನು ಅಮರರನ್ನು ಹೆತ್ತವಳು ಎಂದು ಕರೆಯುತ್ತಾರೆ. ಕ್ಯೋಂಕಿ, ಏಕೆಂದರೆ ಇಸ್ ದೇಶ್ ಮೇ, ಈ ದೇಶದಲ್ಲಿ ಗಾಂಧಿ, ಬುದ್ಧ और ರಾಮ್ ಜೈಸೆ ಅಮರ್ ಸೋಯೆ ಹುಯೆ ಹೇ, ಗಾಂಧಿ, ಬುದ್ಧ ಮತ್ತು ರಾಮರಂತಹ ಅಮರರು ಮಲಗಿದ್ದಾರೆ. ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ, ಭಾರತ ಮಾತೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿ. ಭಾರತ್ ಕೆ ಖೇತ್ ಹರೆ ಭರೆ ಹೇ, ಭಾರತದ ಹೊಲಗಳು ಹಚ್ಚ ಹಸುರಾಗಿವೆ. ವನ್ ಉಪವನ್, ಕಾಡು ಉಪವನಗಳು. ಫಲ್ ಫೂಲೋನ್ಸೆ, ಹೂ ಹಣ್ಣುಗಳಿಂದ. ಭರಾ ಹುವಾ ಹೈ, ತುಂಬಿ ಹೋಗಿದೆ. ಧರ್ತಿ ಕೆ ಅಂದರ್, ಭೂಮಿಯ ಒಳಗೆ. ಖನಿಜೋಂ ಕಾ ಖಾನ್, ಖನಿಜಗಳ ಭಂಡಾರ. ಪಡಾ ಹುವಾ ಹೈ, ಅಡಗಿದೆ. ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ, ಮಾತೃಭೂಮಿಯ ಸ್ವರೂಪ ಹೇಗೆ ಶೋಭಿತಗೊಂಡಿದೆ. ಭಾರತ್ ಮಾತಾ ಕೆ ಏಕ್ ಹಾತ್ ಮೇ ನ್ಯಾಯ ಪತಾಕ, ಭಾರತ ಮಾತೆಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ. और दूसरे हाथ में ಮತ್ತೊಂದು ಕೈಯಲ್ಲಿ ಜ್ಞಾನದೀಪ ಹೈ, ಜ್ಞಾನದೀವಿಗೆ ಇದೆ. ಭಾರತ್ ಮಾತಾ ಕೆ ಉರ್ಮೆ, ಭಾರತ ಮಾತೆಯ ಎದೆಯಲ್ಲಿ. ಗಾಂಧಿ, ಬುದ್ಧ और ರಾಮ್ ಸೋಯೆ ಹುಯೆ ಹೇ, ಗಾಂಧಿ, ಬುದ್ಧ ಮತ್ತು ರಾಮರು ಮಲಗಿದ್ದಾರೆ. ಈಗ ನಾವು ಅನುರೂಪ ಶಬ್ದಗಳನ್ನು ಅಭ್ಯಾಸ ಮಾಡೋಣಂತೆ ಮಕ್ಕಳೇ. ವಸೀಯತ್ ನಾಟಕ, ಚಿತ್ರಲೇಖ, ಉಪನ್ಯಾಸ. ಶತ್ ಶತ್ ದ್ವಿರುಕ್ತಿ, ಹರೆ ಭರೆ ಶಬ್ದಯುಗ್ಮ. बाएं हाथ में न्याय पताका, दाहिने हाथ में ज्ञानदीप. हस्त हाथ, पताका झंडा. दीप ज्ञानदीप, पताका न्याय पताका. दीप ज्ञान का प्रतीक, पताका न्याय का प्रतीक अंतानु ಕೇಳಿದ್ದಾರೆ. हरे भरे हैं खेत, फल फूलों से भरा हुआ है वन उपवन. ಈಗ ಕೆಲವು ವಿರುದ್ಧ ಶಬ್ದಗಳನ್ನು ಅಭ್ಯಾಸ ಮಾಡೋಣ. ಆಗಮನ್, ನಿರ್ಗಮನ್. ರಾತ್, ದಿನ್. ಜವಾಬ್, ಸವಾಲ್. ಬೇಚ್ನಾ, ಖರೀದ್ನಾ. ಸಜ್ಜನ್, ದುರ್ಜನ್. ಈಗ ಕೆಲವು ಅನ್ಯವಚನ ಶಬ್ದಗಳನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಕಪड़ा, कपड़े. चादर, चादरें. बात, बातें. डिब्बा, डिब्बे. चीज़, चीज़ें. ಈಗ ಕವಿ ಪರಿಚಯವನ್ನು ನಾವು ತಿಳ್ಕೊಳ್ಳೋಣಂತೆ. ಈ ಕವಿ ಪರಿಚಯವು 2 ಅಂಕದ ಪ್ರಶ್ನೆ ಅಥವಾ ಅನುರೂಪದ ಪ್ರಶ್ನೆಗಳಲ್ಲಿರುವಂತಹ ಪ್ರಶ್ನೆಗೆ ಇವು ಉಪಯುಕ್ತ ಮಾಹಿತಿಯನ್ನು ಒದಗಿಸ್ತವೆ. 1 ಅಂಕದ ಪ್ರಶ್ನೆಗಳಿಗೂ ಕೂಡ ಇವು ಬರ್ತವೆ ಮಕ್ಕಳೇ. ಭಗವತಿ ಚರಣ ವರ್ಮಾಜಿ ಕಾ ಜನ್ಮ, ಭಗವತಿ ಚರಣ ವರ್ಮಾ ಅವರ ಜನ್ಮ 30 ಅಗಸ್ಟ್ 30 ಆಗಸ್ಟ್ 1903 ಕೋ 1903ರಲ್ಲಿ ಶಫೀಪುರ್ ಗಾಂವ್ ಮೇ ಹುವಾ, ಶಫೀಪುರ್ ಎನ್ನುವಂತಹ ಹಳ್ಳಿಯಲ್ಲಿ ಆಯಿತು. ಆಪ್ ವಿಚಾರ್ और ನವಜೀವನ್ ಪತ್ರಿಕಾओं के ಸಂಪಾದಕ ರಹೆ, ತಾವು ವಿಚಾರ ಮತ್ತು ನವಜೀವನ ಎನ್ನುವಂತಹ 2 ಪತ್ರಿಕೆಗಳಿಗೆ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಆಪ್ಕಾ ಚಿತ್ರಲೇಖ ಉಪನ್ಯಾಸ ಪರ್ 2 ಬಾರ್ ಫಿಲ್ಮ್ ನಿರ್ಮಾಣ ಹುವಾ, ಇವರು ಬರೆದಿರುವಂತಹ ಚಿತ್ರಲೇಖ ಕಾದಂಬರಿಯ ಮೇಲೆ 2 ಬಾರಿ ಸಿನಿಮಾ ನಿರ್ಮಾಣ ಆಗಿದೆ. ಬೂಲೆ ಬಿಸ್ರೆ ಚಿತ್ರ ಉಪನ್ಯಾಸ ಕೋ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪ್ರಾಪ್ತ ಹೈ, ಬೂಲೆ ಬಿಸ್ರೆ ಚಿತ್ರ ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ. ಅನ್ಯ ರಚನಾಯೇ, ಇತರೆ ರಚನೆಗಳು ಯಾವ್ಯಾವುದಪ್ಪ ಅಂದರೆ ಖಿಲೌನೆ, ಪತನ್, ಟೇಡೆ ಮೇಡೆ ರಾಸ್ತೆ ಆದಿ, ಇವುಗಳೆಲ್ಲ ಈ ಥರ ರಚನೆಗಳು. ಪಾಸಿಂಗ್ ಪ್ಯಾಕೇಜ್ ಸೆಂಟೆನ್ಸಸ್.
ಈ ವಾಕ್ಯಗಳು ಮಂದಗತಿಯಲ್ಲಿ ಕಲಿಯುವ ಸಾಮರ್ಥ್ಯವಿರುವಂತಹ ಕೆಲವು ಮಕ್ಕಳಿಗೆ ಉಪಯೋಗವಾಗುವಂಥವು. ಭಾರತ್ ಮಾತಾ ಕೆ ಉರ್ಮೆ, ಭಾರತ ಮಾತೆಯ ಎದೆಯಲ್ಲಿ ಗಾಂಧಿ, ಬುದ್ಧ और ರಾಮ್ ಸೋಯೇ ಹುಯೇ ಹೇ, ಗಾಂಧಿ, ಬುದ್ಧ ಮತ್ತು ರಾಮರು ಮಲಗಿದ್ದಾರೆ. ಭಾರತ್ ಕೆ ಖೇತ್, ಭಾರತದ ಹೊಲಗಳು ಹರೆ ಬರೆ ಹೇ, ಹಚ್ಚ ಹಸುರಾಗಿವೆ. ವನ್ ಉಪವನ್, ವನ ಉಪವನಗಳು ಫಲ್ ಫೂಲೋನ್ಸೆ, ಹೂ ಹಣ್ಣುಗಳಿಂದ ಭರಾ ಹುವಾ ಹೇ, ತುಂಬಿ ಹೋಗಿದೆ. ಧರ್ತಿ ಕೆ ಅಂದರ್, ಭೂಮಿಯ ಒಳಗೆ ಖನಿಜೋಂ ಕಾ ಖಾನ್, ಖನಿಜಗಳ ಭಂಡಾರ ಪಡಾ ಹುವಾ ಹೇ, ಅಡಗಿದೆ. ಭಾರತ್ ಮಾತಾ ಕೆ, ಭಾರತ ಮಾತೆಯ ಏಕ್ ಹಾತ್ ಮೇ, ಒಂದು ಕೈಯಲ್ಲಿ ನ್ಯಾಯ ಪತಾಕ, ನ್ಯಾಯ ಪತಾಕೆ, और दूसरे हाथ में ಮತ್ತೊಂದು ಕೈಯಲ್ಲಿ ಜ್ಞಾನದೀಪ ಹೇ, ಜ್ಞಾನದೀವಿಗೆ ಇದೆ. ಧನ್ಯವಾದಗಳು ಮಕ್ಕಳೇ.